ಕನ್ನಡ ಪರ ಹೋರಾಟಗಾರರ ಮೇಲಿನ ಪ್ರಕರಣ ಹಿಂತೆಗೆದುಕೊಳ್ಳಲು ಕರವೇ ಬೃಹತ್ ಹೋರಾಟದ ಕಣಕ್ಕಿಳಿಯುತ್ತಿದೆ. ಕನ್ನಡಿಗ, ಕರ್ನಾಟಕ ಎಂಬ ಮಾತು ಕೇವಲ ಘೋಷಣೆ ಅಲ್ಲ, ಇದು ಹೃದಯದ ಧ್ವನಿ, ಬದುಕಿನ ನಂಬಿಕೆ, ನಮ್ಮ ಅಸ್ತಿತ್ವದ ಮೂಲ. ಈ ನಂಬಿಕೆಗೆ, ಈ ಅಸ್ತಿತ್ವಕ್ಕೆ, ಈ ಗೌರವಕ್ಕೆ ಧಕ್ಕೆ ಬಂದಾಗ ಬೀದಿಗೆ ಬಂದವರು ಕನ್ನಡ ಪರ ಹೋರಾಟಗಾರರು. ಅವರು ರಾಜಕೀಯಕ್ಕಾಗಿ ಹೋರಾಡಲಿಲ್ಲ, ಸ್ಥಾನಮಾನಕ್ಕಾಗಿ ಹೋರಾಡಲಿಲ್ಲ, ತಮ್ಮ ಜೇಬಿನ ಲಾಭಕ್ಕಾಗಿ ಕೂಗಲಿಲ್ಲ. ಅವರು ಹೋರಾಡಿದ್ದು ಒಂದೇ ಕಾರಣಕ್ಕೆ, ಈ ನಾಡು, ಈ ಭಾಷೆ, ಈ ಮಣ್ಣಿನ ಹಕ್ಕು ಉಳಿಯಬೇಕೆಂಬ ನಂಬಿಕೆಗೆ. ಕನ್ನಡ ಪರ ಹೋರಾಟಗಾರರ ಹಾದಿ ಸುಲಭದ ಹಾದಿಯಾಗಿದ್ದರೆ ಇಂದು ಹಲವರು ಗಾಯ, ಬಂಧನ, ಕಣ್ಣೀರು, ತ್ಯಾಗಗಳನ್ನು ಹೊತ್ತಿರಬೇಕಾಗಿರಲಿಲ್ಲ. ಲಾಠಿ ಚಾರ್ಜ್ ಅನ್ನು ಕಂಡವರವರು, ಬೂಟಿನ ಏಟನ್ನು ಹೊತ್ತವರವರು, ಸುಳ್ಳು ಪ್ರಕರಣಗಳ ಒತ್ತಡದಲ್ಲಿ ತಿಂಗಳುಗಟ್ಟಲೆ ಜೈಲು ಗೋಡೆಗಳ ನಡುವೆ ಕಾಲ ಕಳೆಯುತ್ತಿರುವವರವರು, ಜಾಮೀನು ಪಡೆದು ಹೊರಬಂದರೂ ನ್ಯಾಯಕ್ಕಾಗಿ ವರ್ಷಾನುಗಟ್ಟಲೆ ಕೋರ್ಟ್ಗಳ ಬಾಗಿಲು ತಟ್ಟುವವರು ಅವರೇ. ಅವರ ಮನೆಯ ಮಕ್ಕಳ ಕಣ್ಣೀರೇ ಸಾಕ್ಷಿ, ಹೆಂಡತಿಯ ಮೌನವೇ ಸಾಕ್ಷಿ, ಜೊತೆಗೆ ತಂದೆ ತಾಯಿಯ ನೋವು, ಕುಟುಂಬ ನಿರ್ವಹಣೆಯ ಹೊರೆ, ಜೀವನದ ಕಠಿಣ ಪಯಣ, ಇವೆಲ್ಲ ಅವರ ಹೆಗಲ ಮೇಲಿದ್ದರೂ ಕನ್ನಡ ಪರ ಹೋರಾಟ ಎಂದಾಗ ಈ ಎಲ್ಲ ನೋವುಗಳನ್ನು ಮರೆತು ಕನ್ನಡದ ವಿರೋಧಿಗಳ ವಿರುದ್ಧ ಮತ್ತೆ ಬೀದಿಗೆ ಬಂದು ಘರ್ಜಿಸುವವರು ಇವರೇ. ಕನ್ನಡ ವಿರೋಧಿ ಶಕ್ತಿಗಳ ವಿರುದ್ಧ ನಿರ್ಭಯವಾಗಿ ನಿಂತ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರು ಅವಿರತ ಪ್ರಯತ್ನ ನಡೆಸಿದ್ದಾರೆ. ಹಲವು ಬಾರಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ, ಕಾನೂನು ಮತ್ತು ಸಂಸದೀಯ ವ್ಯವಹಾರ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರಾದ ಶ್ರೀ ಎಚ್.ಕೆ. ಪಾಟೀಲ್ ಅವರಿಗೂ ಮನವಿ ಸಲ್ಲಿಸಲಾಗಿದೆ. ಕನ್ನಡದ ಬಗ್ಗೆ ಅಪಾರ ಕಳಕಳಿಯನ್ನು ಹೊಂದಿರುವ ಸಿದ್ದರಾಮಯ್ಯನವರಿಂದ ಪ್ರಕರಣ ವಾಪಸ್ ಆಗುವ ನಿರೀಕ್ಷೆ ಇನ್ನೂ ಜೀವಂತ. ಆದರೆ ಯಾಕೋ ಆ ಭರವಸೆ ನಿಧಾನವಾಗಿ ಹುಸಿಯಾಗುತ್ತಿರುವಂತೆ ಕಾಣುತ್ತಿದೆ. ವೇದಿಕೆಯ ಮೇಲೆ ಭಾಷಣದಲ್ಲಿ ಕನ್ನಡ ಪ್ರೀತಿ ಹೇಳುವುದು ಸುಲಭ, ಆದರೆ ಕಾಗದದ ಮೇಲೆ ನ್ಯಾಯ ಬರುವುದಾದಾಗ ಮೌನ ಕಾಣಬಾರದು ಎಂದು ನಾರಾಯಣಗೌಡರು ತೀವ್ರವಾಗಿ ಹೇಳಿದ್ದಾರೆ. ಅವರು ನೇರವಾಗಿ ಪ್ರಶ್ನೆ ಎತ್ತಿದ್ದಾರೆ. ವೋಟ್ ಬ್ಯಾಂಕ್ ಭದ್ರಪಡಿಸಲು, ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ನಿಮ್ಮ ಪಕ್ಷದ ಕಾರ್ಯಕರ್ತರ ಮೇಲಿನ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳುವ ಉತ್ಸಾಹ ಇದೆ, ಆದರೆ ಕನ್ನಡಕ್ಕಾಗಿ ಜೈಲು ಕಂಡವರ ಮೇಲೆ ಆ ಮನಸ್ಸು ಯಾಕಿಲ್ಲ? ಯಾವುದೇ ಸ್ವಾರ್ಥವಿಲ್ಲದೆ ಕನ್ನಡಿಗ, ಕರ್ನಾಟಕಕ್ಕಾಗಿ ಹೋರಾಡಿದವರ ಪ್ರಕರಣ ಮೊದಲು ಹಿಂತೆಗೆದು ಹೋರಾಟಕ್ಕೆ ಬಲ ಹೆಚ್ಚಿಸುವುದು ಸರ್ಕಾರದ ಹೊಣೆ. ಕನ್ನಡಕ್ಕಾಗಿ ರಕ್ತ ಬೆವರು ಸುರಿಸಿದವರನ್ನೇ ಅಪರಾಧಿಯನ್ನಾಗಿಸುವ ವ್ಯವಸ್ಥೆ ಬದಲಾದಾಗಲೇ ಕನ್ನಡ ಉಳಿಯುತ್ತದೆ. ಹೋರಾಟಗಾರರಿಗೆ ಜೈಲು ಬಾಗಿಲು ತೆರೆಯುತ್ತಿದ್ದರೆ ರಾಜ್ಯ ಸುರಕ್ಷಿತವಾಗುವುದಿಲ್ಲ. ಹೋರಾಟಗಾರರ ಮನಸ್ಸು ಮಣಿದರೆ ನಾಡಿನ ಭವಿಷ್ಯವೇ ಕತ್ತಲಾಗುತ್ತದೆ. ಹೀಗಿರುವಾಗ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಮುಂದುವರಿಸುವುದು ಈ ನಾಡಿಗೆ ಮತ್ತು ಅದರ ಇತಿಹಾಸಕ್ಕೆ ಅನಾದರ. ಮುಂದೆ ನಡೆಯಲಿರುವ ಬೆಳಗಾವಿ ಅಧಿವೇಶನ ಆರಂಭಕ್ಕೂ ಮುನ್ನ ಸರ್ಕಾರವು ಹೋರಾಟಗಾರರ ಮೇಲಿನ ಎಲ್ಲ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಬೇಕು. ಅಧಿವೇಶನದಲ್ಲಿ ಚರ್ಚಿಸಿ ಪ್ರಕರಣ ವಾಪಸ್ ತೆಗೆದುಕೊಳ್ಳುವುದು ಸರ್ಕಾರದ ಕರ್ತವ್ಯ. ಈ ನಿರ್ಧಾರ ಕೈಗೊಳ್ಳದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರ ಹೋರಾಟಕ್ಕೆ ಸಿದ್ಧ. ಅಧಿವೇಶನಕ್ಕೆ ಮುತ್ತಿಗೆ, ಸಚಿವ ಶಾಸಕರ ಪ್ರಯಾಣ ನಿರ್ಬಂಧ, ಕಪ್ಪು ಬಟ್ಟೆ ಪ್ರದರ್ಶನ, ಸುವರ್ಣಸೌಧ ಎದುರು ಸಿಡಿಯುವ ಚಳುವಳಿ, ಇವೆಲ್ಲವೂ ಹೋರಾಟಗಾರರ ಗೌರವಕ್ಕಾಗಿ. ಸುವರ್ಣಸೌಧ ಬಳಿಯಲ್ಲಿ ಅಹಿತಕರ ಸ್ಥಿತಿ ಉಂಟಾದರೆ ಅದರ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂಬುದನ್ನು ಸ್ಪಷ್ಟಪಡಿಸಲಾಗುತ್ತದೆ. ಕನ್ನಡ ಪರ ಹೋರಾಟಗಾರರು ನ್ಯಾಯ ಕೇಳುತ್ತಿದ್ದಾರೆ. ಅದು ಬೇಡಿಕೆಯಲ್ಲ, ಅಧಿಕಾರ. ಈ ನ್ಯಾಯ ದೊರಕುವ ತನಕ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ನಿಲ್ಲುವುದಿಲ್ಲ. ಕನ್ನಡ ಪ್ರತಿಯೊಬ್ಬರ ಉಸಿರಾದಂತೆ ಈ ಹೋರಾಟ ರಕ್ತದ ಜ್ವಾಲೆಯಂತೆ ಮುಂದುವರಿಯುತ್ತದೆ.